ನಮಸ್ಕಾರಗಳು. ಆದ್ಯಮ ಚೇತನದ ವೃಶ್ಚಿಕ ರಾಶಿಯ ಬಂಧುಗಳೇ, ಶಿವರಾತ್ರಿಯ ಆ ಮಹಾಶಕ್ತಿಯು ಈಗ ನಿಮ್ಮ ಜಾತಕದ ದೋಷಗಳನ್ನು ಸುಟ್ಟು ಭಸ್ಮ ಮಾಡಲು ಸಿದ್ಧವಾಗಿದೆ. ವೃಶ್ಚಿಕ ರಾಶಿಯವರೇ, ನೀವು ಅತಿ ಹೆಚ್ಚು ಸಂಕಲ್ಪ ಶಕ್ತಿ ಉಳ್ಳವರು. ಆದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಯಾರೋ ಕಟ್ಟಿ ಹಾಕಿದಂತೆ ಅನಿಸುತ್ತಿದೆಯೇ? ಕೆಲಸದಲ್ಲಿ ಅಡೆತಡೆಗಳು, ಅತಿಯಾದ ಕೋಪ ಮತ್ತು ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ಸಂಚುಗಳಿಂದ ನೀವು ಸುಸ್ತಾಗಿರಬಹುದು. ಆದರೆ ಈಗ ಕಾಲ ಬದಲಾಗಿದೆ. ಶಿವರಾತ್ರಿಯ ನಂತರ ನಿಮ್ಮ ರಾಶ್ಯಾಧಿಪತಿ ಮಂಗಳ ದೇವನು ಶಿವನ ಆಜ್ಞೆಯಂತೆ ಅಂಗಕಾರಕ ಯೋಗವನ್ನು ಸಕಾರಾತ್ಮಕವಾಗಿ ಬದಲಿಸುತ್ತಿದ್ದಾನೆ. ಮುಂದಿನ 5 ದಿನಗಳು ನಿಮ್ಮ ಪಾಲಿಗೆ ಕೇವಲ ದಿನಗಳಲ್ಲ, ಇವು ನಿಮ್ಮ ವಿಜಯದ ಮೆಟ್ಟಿಲುಗಳು. ನಿಮ್ಮ ಸಾಲದ ಸುಳಿ ಹೇಗೆ ಕಳಚಲಿದೆ, ನಿಮ್ಮ ಶತ್ರುಗಳು ಹೇಗೆ ಧೂಳಿಪಟವಾಗಲಿದ್ದಾರೆ. ಈ 35 ಮೇಗಾ ಎಪಿಸೋಡ್ನಲ್ಲಿ ನಾವು ಪ್ರತಿಯೊಂದು ವಿವರಿಸಲಿದ್ದೇವೆ. ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ವಿಡಿಯೋವನ್ನು ನೋಡಿ. ವೃಶ್ಚಿಕ ರಾಶಿ ಮತ್ತು ಮಂಗಳ ಶಿವನ ಸಂಬಂಧ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹಕ್ಕೆ ಶಕ್ತಿ ನೀಡುವುದೇ ಮಹಾದೇವ. ಶಿವರಾತ್ರಿಯ ನಂತರ ಮಂಗಳನು ನಿಮ್ಮ ರಾಶಿಯ ತೃತೀಯ ಅಥವಾ ಚತುರ್ಥ ಸ್ಥಾನದಲ್ಲಿ ಬಲಿಷ್ಠನಾಗುತ್ತಿದ್ದಾನೆ. ಇದರ ಅರ್ಥ ನಿಮ್ಮಲ್ಲಿ ಸತ್ತು ಹೋಗಿದ್ದ ಆತ್ಮವಿಶ್ವಾಸ ಈಗ ಮರುಜೀವ ಪಡೆಯಲಿದೆ. ಶನಿದೇವನ ಅರ್ಧಷ್ಟಮ ಪ್ರಭಾವವಿದ್ದರೂ ಶಿವನ ಅನುಗ್ರಹದಿಂದ ಅದರ ತೀವ್ರತೆ ಕಡಿಮೆಯಾಗಲಿದೆ. ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿರುವ ಶತ್ರು ಬಾಧೆ ಮತ್ತು ಸಾಲ ಬಾಧೆ ನಿವಾರಣೆಯಾಗಲು ಶಿವನ ತ್ರಿಶೂಲವು ರಕ್ಷಣಾ ಕವಚವಾಗಲಿದೆ. ಇದು ನಿಮ್ಮ ಪೌರುಷವನ್ನು ಜಗತ್ತಿಗೆ ತೋರಿಸುವ ಸಮಯ. ದಿನದಿಂದ ದಿನಕ್ಕೆ 5 ದಿನಗಳ ರುದ್ರ ಭವಿಷ್ಯ. ಮೊದಲನೇ ದಿನ ಶೌರ್ಯ ಮತ್ತು ಸಂಕಲ್ಪ. ಮೊದಲನೇ ದಿನವೇ ನಿಮ್ಮ ಹೊಸ ಉತ್ಸಾಹ ಮೂಡಲಿದೆ. ಇದುವರೆಗೆ ಮಾಡಲು ಎದುರುತ್ತಿದ್ದ ಕೆಲಸಕ್ಕೆ ನೀವು ಕೈ ಹಾಕಲಿದ್ದೀರಿ. ಕಚೇರಿಯಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮ ವೇಗಕ್ಕೆ ಬೆರಗಾಗಲಿದ್ದಾರೆ. ದೈಹಿಕವಾಗಿ ನೀವು ಹೆಚ್ಚು ಸಕ್ರಿಯರಾಗುತ್ತೀರಾ. ಇನ್ನು 2ನೇ ದಿನ ವೃಶ್ಚಿಕ ರಾಶಿಯವರಿಗೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಭಾರಿ ಲಾಭವಾಗಲಿದೆ. ಹೊಸ ಮನೆ ಅಥವಾ ಜಮೀನು ಖರೀದಿಸುವ ನಿಮ್ಮ ಕನಸು ನನಸಾಗುವ ಹಂತ ತಲುಪಲಿದೆ. ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇದು ಬಡ್ತಿಯ ಸುದ್ದಿ. ಈ ದಿನ ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸುತ್ತಿದ್ದವರು ತಾವಾಗಿಯೇ ಬಲೆಗೆ ಬೀಳಲಿದ್ದಾರೆ. ಕೋರ್ಟ್ ವ್ಯವಹಾರಗಳಲ್ಲಿ ನಿಮ್ಮ ಪರ ತೀರ್ಪು ಬರುವ ಸಾಧ್ಯತೆ ಹೆಚ್ಚಿದೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮರ್ಯಾದೆ ಸಿಗಲಿದೆ. 4ನೇ ದಿನ ಹಣಕಾಸಿನ ಅರಿವು ಹೆಚ್ಚಾಗಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ನಿಮಗೆ ಹೊಸ ದಾರಿ ಕಾಣಿಸಲಿದೆ. ಹೊಸ ಉದ್ಯಮ ಆರಂಭಿಸಲು ಅಥವಾ ಬಿಸ್ನೆಸ್ ವಿಸ್ತರಿಸಲು ಇದು ಅತ್ಯಂತ ಶ್ರೇಷ್ಠ ದಿನವಾಗಿದೆ. 5ನೇ ದಿನ ಮನೆಯಲ್ಲಿ ಇದ್ದ ಕಿರಿಕಿರಿಗಳು ಶಾಂತವಾಗುತ್ತವೆ. ನಿಮ್ಮ ಒರಟು ಸ್ವಭಾವ ಮೃದುವಾಗಿ ಎಲ್ಲರ ಪ್ರೀತಿ ಗಳಿಸುತ್ತೀರಾ. ಒಂದು ಧಾರ್ಮಿಕ ಪ್ರವೇಶ ಅಥವಾ ನಿಮ್ಮ ಶಿವನ ದೇವಸ್ಥಾನದ ಭೇಟಿ ನಿಮ್ಮ ಮನಸ್ಸಿಗೆ ಅತ್ಯಂತ ನೆಮ್ಮದಿ ನೀಡಲಿದೆ. ವೃಶ್ಚಿಕ ರಾಶಿಯವರು ಎಚ್ಚರದಿಂದಿರಬೇಕು. ಈ ವಿಷಯಗಳಲ್ಲಿ ಸಿಂಹದಂತೆ ಮುನ್ನುಗ್ಗುವಾಗ ಈ ತಪ್ಪು ಮಾಡಬೇಡಿ. ಅತಿಯಾದ ಕೋಪ, ನಿಮ್ಮ ಮಾತು ನಿಮ್ಮ ಶತ್ರುವಾಗಬಹುದು. ತರಾತುರಿಯಲ್ಲಿ ನಿರ್ಧಾರ. ಆತುರದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಇನ್ನು ಆರೋಗ್ಯ, ರಕ್ತದೊತ್ತಡ, BP ಅಥವಾ ಸಣ್ಣ ಪುಟ್ಟ ಗಾಯಗಳ ಬಗ್ಗೆ ಎಚ್ಚರವಿರಲಿ. ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸುವ ರುದ್ರ ಪರಿಹಾರಗಳು. ಇವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬೇಡಿ. ನಿಮ್ಮ ಲಕ್ ಚಮತ್ಕಾರದಂತೆ ಕೆಲಸ ಮಾಡಲು ಈ ಕೆಲಸ ಮಾಡಿ. ಶಿವನಿಗೆ ಕೆಂಪು ಹೂವು. 5 ದಿನಗಳಲ್ಲಿ ಶಿವಲಿಂಗಕ್ಕೆ ಕೆಂಪು ಕಣಗಲಿ ಅಥವಾ ಕೆಂಪು ಗುಲಾಬಿಯನ್ನು ಅರ್ಪಿಸಿ. ರುದ್ರಾಭಿಷೇಕ. ಸಾಧ್ಯವಾದರೆ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಅಥವಾ ಮನೆಯಲ್ಲಿ ಶಿವನಿಗೆ ಜಲ ಸಮರ್ಪಣೆ ಮಾಡಿ. ಹನುಮಾನ ಚಾಲಿಸ. ಮಂಗಳ ದೇವನ ಪ್ರಸನ್ನತೆಗಾಗಿ ದಿನಕ್ಕೆ 2 ಬಾರಿ ಹನುಮಾನ ಚಾಲಿಸ ಪಠಿಸಿ. ಇನ್ನು ದಾನದಲ್ಲಿ ಬಂದರೆ ಈ 5 ದಿನಗಳಲ್ಲಿ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಬೇಳೆ, ತೊಗರಿಬೇಳೆ ದಾನ ಮಾಡಿ. ಇನ್ನು ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಇದು ಶಕ್ತಿಯ ಪುನರುತ್ಥಾನದ ಕಾಲ. ಶಿವನ ಮೇಲಿನ ಭಕ್ತಿ ನಿಮ್ಮನ್ನು ಸೋಲರಿಯದೆ ವೀರನನ್ನಾಗಿ ಮಾಡಲಿದೆ. ನಿಮ್ಮ ರಾಶಿ ವೃಶ್ಚಿಕವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ರುದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೆ ಈ DTV ಕರುನಾಡು ಚಾನಲನ್ನು ಪ್ರತಿನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ
ಮಿತ್ರರು ಹಾಗೂ ಕುಟುಂಬದವರಿಗೆ ತಪ್ಪದೆ ಶೇರ್ ಮಾಡಿ. ರುಚಿಕ ರಾಶಿಯವರು ಯಾರೆಲ್ಲ ಇದ್ದಾರೆ ಅವರಿಗೆ ಸರ್ವರಿಗೂ ಆ ವೀರಭದ್ರನ ಕೃಪೆ ಇರಲಿ. ಧನ್ಯವಾದಗಳು. ಓಂ ನಮಃ ಶಿವಾಯ.